ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. 2 ಡೇಸಿಂದ ಎಲ್ಲರೂ ಕೇಳ್ತಾಯಿದ್ರು ನರ ಅಂತಕ ಆನೆಯನ್ನು ಹಿಡಿದ್ರ ಏನು ಅಂತೇಳಿ. ತುಂಬ ಅಪ್ಡೇಟ್ಸ್ ಕೂಡ ಕೊಡ್ತಾಯಿದ್ವಿ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳು. ಹೌದು, ಇವತ್ತು ನರಹಂತಕ ಕಾಡಾನೆ ಕ್ಯಾಪ್ಚರ್ ಆಗಿದೆ. ಅದೇನು ಒಂಟಿಕೋರೆ ಆನೆ ಇತ್ತಲ್ವ, ಸೊ ಅದು ನೆನ್ನೆಲ್ಲ 2 ಡೇಸ್ ಹಿಂದೆ ನಮ್ಮ ಸಾಕಾನೆಗಳು ಏನು ಅದನ್ನು ಹಿಡಿದು ಕಟ್ಟಿ ಹಾಗೆ ಅದನ್ನು ಎಳ್ಕೊಬಂದು ಇನ್ನೇನು ಲೋಡ್ ಮಾಡಬೇಕು ಅನ್ನೋ ಮೂಮೆಂಟಲ್ಲಿ ಕಾಫಿ ತೋಟದಿಂದನೇ ತಪ್ಪಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರೋಂಥ ಆನೆ ಇವತ್ತಿನ ಬೆಳಗ್ಗೆ ಕೂಡ ಮತ್ತೆ ಗ್ರಾಮಕ್ಕೆ ಬಂದಿರುತ್ತೆ. ಗ್ರಾಮಕ್ಕೆ ಬಂದ ನಂತರ ಅರಣ್ಯ ಅಧಿಕಾರಿಗಳಿರ್ಬೋದು, ನಮ್ಮ ಯಾರು ಆನೆ ಮಾವುತರು, ಕಾವಡಿಗಳು ಮತ್ತು ಇತರ ಜನಗಳು, ಗ್ರಾಮಸ್ಥರು ಎಲ್ಲರೂ ಕೂಡ ಅದನ್ನ ಗುರುತಿಸಿ ಇಲ್ಲೇ ಇದೆ ಆನೆ ಅಂತೇಳಿ ಡಾಟ್ ಮಾಡಿ ಇವತ್ತೊಂದು 12 ಗಂಟೆ 1 ಗಂಟೆ ಆಗೋತ್ತಿಗೆ ಅದನ್ನ ಸೆರೆ ಹಿಡಿತಾರೆ. ಸೆರೆ ಹಿಡಿದು ಇವಾಗ ಆನೆನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಏನಕ್ಕಂತಂದರೆ ಸದ್ಯಕ್ಕೆ ಇದು ಒಂಟಿ ಕೊಂಬು ಆನೆ ಆಗಿರೋದ್ರಿಂದ ನೋ ಯೂಸ್ ಫಾರ್ ಅದು ನೋ ಯೂಸ್ ಅಂತಂದರೆ ಯಾವುದೇ ಕ್ಯಾಂಪಿಗೆ ಬೇಡ ಅಂತ ಅನಿಸ್ತಾ ಇದೆ. ಏನಕ್ಕಂತಂದರೆ ಮೇಯ್ನ್ ರೀಸನ್, ಆಲ್ರೆಡಿ ಕ್ಯಾಂಪಲ್ಲಿ ಆನೆಗಳು ತುಂಬ ಇದ್ದಾವೆ. ಸುಮ್ಮನೆ ತಗೊಂಡೋಗಿ ಆನೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಕ್ಯಾಂಪೇಲ್ ಅನ್ನೋ ರೀಸನ್ಗೆ ಈ ಆನೆನ ಶಿಫ್ಟ್ ಮಾಡ್ತಾ ಇದ್ದಾರೆ. ಆನೆ ತುಂಬ ಚೆನ್ನಾಗಿದೆ. ಒಂದು 20ರಿಂದ 23 ವಯಸ್ಸಾಗಿರ್ಬೋದು. ತುಂಬ ಅಗ್ರೆಸಿವ್ ಆನೆ. ಮುಂದೆ ಒಳ್ಳೆ ಆನೆ ಆಗ್ತಾನೆ, ಚೆನ್ನಾಗಿ ತಿನ್ಕೊಂಡು ಅಥವಾ ಕಾಡಲ್ಲೇ ಇರೋದ್ರಿಂದ. ಸೊ ನಮಗೂ ಕೂಡ ಒಳ್ಳೆಯದು. ಸುಮ್ಮನೆ ಕ್ಯಾಂಪಿಗೆ ಬೇಡ ಅಂತ ನನ್ನ ಒಂದು ಫೀಲಿಂಗ್ಸ್ ಅಷ್ಟೇ. ಇದು ಸುಮ್ಮನೆ ಕ್ಯಾಂಪಿಗೆಲ್ಲ ತೊಗೊಬಂದು ಪುನಃ ಪಳಗಿಸಿ ಮಾಡಿ ಅದೆಲ್ಲ ಹಿಂಸೆ ಕೆಲಸ ಅದು. ಸೊ ಅದರಿಂದ ಈ ಆನೆಯನ್ನು ಸ್ಥಳಾಂತರ ಮಾಡೋದೇ ಒಂದು ಬೆಟರ್. ಸೊ ಇವನ್ನ ಸಾಧನೆಗಳು ಬೇಜಾನಿದ್ದಾವೆ. ಸೊ ಕಾಡಲ್ಲೇ ಬಂದು 1-1.5 ತಿಂಗಳಿಂದ ಓಡಾಡ್ತಾ ಇದ್ದ. ಸುತ್ತಮುತ್ತ ಗ್ರಾಮಸ್ಥಗೆ ಬರೋದು, ಅಲ್ಲಿಂದ ಎದುರಿಸೋ ಜನನ ಒಬ್ಬನ್ನ ಕೊಂದಿರುತ್ತೆ ಬೇರೆ. ಅದಕ್ಕಾಗಿ ಇದನ್ನ ಹಿಡಿಬೇಕಂತ ಏನು ನಮ್ಮ ಫಾರೆಸ್ಟ್ ಆಫೀಸರ್ ಡಿಸೈಡ್ ಮಾಡಿ ಇವತ್ತು ಬೆಳಗ್ಗೆ ಹಿಡಿದಿದ್ದಾರೆ. ಈ ಕ್ಯಾಪ್ಚರಿಂಗ್ಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಲೈಕ್ ನನ್ನ ಫಾರೆಸ್ಟ್ ಅಧಿಕಾರಿಗಳಿರ್ಬೋದು, ಆನೆ ಮಾವುತರು, ಕಾವಡಿಗಳು, ಅಲ್ಲಿಂದ ನೆರೆ ಗ್ರಾಮಸ್ಥರಾಗಿರ್ಬೋದು. ಸೊ ಇವರೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ದೊಡ್ಡ ವಿಷಯ ಏನಂತಂದರೆ ಈ ಆನೆ ಕ್ಯಾಪ್ಚರಲ್ಲಿ ಪಾಲ್ಗೊಂಡಂಥ ನಮ್ಮ ಧನಂಜಯ ಆಗಿರ್ಬೋದು, ಭೀಮಾ, ಶ್ರೀಕಂಠ, ಹಾಗೆ ಅಯ್ಯಪ್ಪ, ಸೊ ನಮ್ಮ ಶ್ರೀರಾಮ ಆನೆ. ಸೊ ತುಂಬ ಕಷ್ಟಪಟ್ಟಿದ್ದೇವೆ 2 ಡೇಸಿಂದ. ಆನೆ ಹಿಡಿಯೋದಂತಂದರೆ ಈ ಕೆಟ್ಟ ಬಿಸಿಲಲ್ಲಿ ಆನೆನ ಡಾಟ್ ಮಾಡೋದಂತ ತುಂಬ ಹಿಂಸೆ ಕೆಲಸ. ಕೊನೆಗೂ ಈ ಆನೆ ಕ್ಯಾಪ್ಚರ್ ಆಗಿದೆ. ಇದೊಂದೇ ಆನೆ ಅಲ್ಲ, ಒಂದು ಆನೆನ ಕ್ಯಾಪ್ಚರ್ ಮಾಡಬೇಕಂತ ಹೋದರೆ ಬೇಜಾನ್ ಆನೆಗಳು ಬಂದು ಏನೋ ಕಾಫಿ ತೋಟದಲ್ಲಿದ್ದಾವೆ. ಒಂದು ಆನೆ ಹಿಡಿಬೇಕಾದ್ರೆ ಇನ್ನೊಂದು ಆನೆ ಅಲ್ಲಿ ಕಾಣಿಸುತ್ತೆ. ಅಂದರೆ ಯಾವುದು ತೊಂದರೆ ಕೊಡ್ತಾಯಿದೆ, ಯಾವುದು ಏನು ಅಂತ ಗೊತ್ತಾಗಲ್ಲ. ನೈಟೇ ಬಂದು ಗ್ರಾಮಗಳಿಗೆ ಬಂದು ಹಲಸಿನಕಾಯಿ ತಿನ್ನೋದಾಗಿರ್ಬೋದು, ಬೆಳೆ ನಾಶ ಮಾಡೋದಾಗಿರ್ಬೋದು, ತುಂಬ ತೊಂದರೆ ಕೊಡ್ತಾಯಿದೆ ನಮ್ಮ ಬಿಕ್ಕೋಡು ಅರಳಿ ಗ್ರಾಮದಲ್ಲಿ. ಆದಷ್ಟು ಬೇಗ ಕೆಲವು ಆನೆಗಳನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತೇಳಿ ಗ್ರಾಮಸ್ಥರು ಕೇಳ್ಕೊಂಡಿದ್ದಾರೆ. ಅದ್ರ ಪ್ರಕಾರ ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಆನೆ ಬಗ್ಗೆ ಮಾಹಿತಿ ಅಂದರೆ ಇವಾಗ ಕ್ಯಾಪ್ಚರ್ ಆಗಿ ಲಾರಿಗೆ ಲೋಡ್ ಕೂಡ ಆಗಿದೆ. ನೋಡಬೇಕು ಯಾವ ಕಾಡಿಗೆ ಶಿಫ್ಟ್ ಮಾಡ್ತಾರೆ. ಅಂದರೆ ನಮ್ಮ ಸಕಲೇಶ್ಪುರ ಆ ಭಾಗದಲ್ಲಿ ಮುಟ್ರೆ ಮತ್ತೆ ಅಲ್ಲಿಗೆ ಬರುತ್ತೆ. ಮೋಸ್ಟ್ಲಿ ನಮ್ಮ ಕೊಡಗಿನ ಭಾಗದಲ್ಲಿ ಸೋಮವಾರಪೇಟೆ, ಈ ಕಾಜೂರು ಆ ಥರ ಫಾರೆಸ್ಟಲ್ಲಿ ಬಂದುಬಿಟ್ರೆ ಇಸ್ ಬೆಟರ್ ಅನ್ಕೋತೀನಿ. ನೋಡೋಣ ಎಲ್ಲಿಗೆ ಕ್ಯಾಪ್ಚರ್ ಮಾಡ್ತಾರೆ ಅಂತೇಳಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಕೆಲವೊಂದು ಕ್ಲಿಪ್ಸ್ಗಳಿದ್ದಾವೆ, ಅಪ್ಡೇಟ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.